ಅರೆ ಜನ ಕಡಿಮೆ ಕಾಣ್ತದೆ ನನಗೆ ಇಲ್ಲಿ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಎಲ್ಲ ರೋಡ್ ಒಂದೇ ಲೆಕ್ಕ ಕಾಣ್ತದೆ. ಸಪೂರ ರೋಡು ಆಚೆ ಈಚೆ ಪ್ಲಾಂಟೇಶನ್ ಎಲ್ಲ ಒಂದೇ ಲೆಕ್ಕ ಕಾಣ್ತದೆ. ಸೊ ವಿ ಟುಕ್ ಅ ಶಾರ್ಟ್ ಕಟ್ ಮ್ಯಾನ್. ದಟ್ ವಾಸ್ ರಿಯಲಿ ಅ ಶಾರ್ಟ್ ಕಟ್. 40 ರೂಪಾಯಿ ಸೇವ್ ಮಾಡಲಿಕ್ಕೋಸ್ಕರ ಇಲ್ಲಿ ಯಾವ್ಯಾವ ಪಾತಾಳ ಎಲ್ಲ ಹತ್ತಿ ಬಂದದ್ದು ನಾವು. ವಾಟ್ ಎ ವ್ಯೂ ನೋಡಿ. ಅಲ್ಲಿ ಆ ಮೂಲೆಗೆ ಹೋಗ್ಬೇಕು ನಾವೀಗ. ಅಣ್ಣ ಎಂತ ಇದು? ಓ ನನಗೆ ಇವತ್ತು ಕ್ಯಾನ್ಸರ್ ಬರ್ತದೆ ಮಾರೆ ಇದ್ರ ಹಿಂದೆ ಹೋದ್ರೆ. ಸಮ್ ಡಿವಿಯೇಷನ್. ನಾವು ಆಚೆ ಹೋದದ ಅಂತ ಆಗ. ಅಲ್ಲ ಅದು ಪ್ರೈವೇಟ್ ಎಸ್ಟೇಟ್ ಬೇರೆ. ಇಲ್ಲಿ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಎಲ್ಲ ರೋಡ್ ಒಂದೇ ಲೆಕ್ಕ ಕಾಣ್ತದೆ. ಆಲ್ಮೋಸ್ಟ್ ಎಲ್ಲ ರೋಡ್ಸ್ ಉಂಟಲ್ಲ, ಅದರ ಒಂದು ನೇಚರೇ ಹೀಗೆ. ಒಂದು ಇಲ್ಲಪ್ಪ ಓಕೆ, ಎಲ್ಲ ರೋಡಿನ ನೇಚರೇ ಹೀಗೆ. ಸಪೂರ ರೋಡು ಆಚೆ ಈಚೆ ಇದು ಪ್ಲಾಂಟೇಶನ್ ಎಲ್ಲ ಒಂದೇ ಲೆಕ್ಕ ಕಾಣ್ತದೆ. ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಆ್ಯಬ್ಸಲ್ಯೂಟ್ಲಿ ನೋ ಐಡಿಯಾ. ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಮ್ಯಾಪ್ ಎಲ್ಲರೂ ಮರ್ಲಿಗೆ ಕಟ್ಟಿದರೆ ನಾವು ಸಹ ಮರ್ಲರ್ ಆಗ್ಬೇಕು ಇಲ್ಲಿ. ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ನೋಡಿ ಯಾರಿಲ್ಲ. ಕೆಲವು ಅಲ್ಲಲ್ಲಿ ಈ ಎಸ್ಟೇಟಿನ ವರ್ಕರ್ಸ್ ಒಂದು ಸ್ವಲ್ಪ ಜನ ಸಿಗ್ತಾರೆ. ಅದು ಬಿಟ್ಟರೆ ಯಾರೂ ಓಡಾಡೋದಿಲ್ಲ ಈ ರೋಡಲ್ಲಿ. ಖಾಲಿ ಎಸ್ಟೇಟ್ ರಿಲೇಟೆಡ್ ಈ ಪಿಕಪ್ಗಳು, ಲಾರಿಗಳು ಅಂಥದ್ದು ಮಾತ್ರ ಇಲ್ಲಿ ಇದು ಆಚೀಚೆ ಹೋಗೋದು ಈ ರೋಡ್ಗಳಲ್ಲೆಲ್ಲ. ಅದು ಒಂದು ಶಾರ್ಟ್ ಕಟ್ ಹಿಡ್ಕೊಂಡಿದ್ದೆ ಗೂಗಲ್. ಈಗ ನಾನು ಆ್ಯಕ್ಚುಲಿ ಮ್ಯಾಪಲ್ಲಿ ಇದು ಮೇನ್ ರೋಡಿಗೆ ಜಾಯ್ನ್ ಆಯ್ತಲ್ಲ. ನಾನು ಆ್ಯಕ್ಚುಲಿ ಈಗ ಕಾರ್ ರೋಡ್ ಹಾಕಿದ್ದು. ಕಾರ್ ರೋಡ್ ಈಗ ಕ್ರೇಜ್ ಇರಬೇಕು ಅಂತ ಹೇಳಿದರೆ ಇನ್ನು ಬೈಕ್ ರೋಡ್ ಹಾಕಿರೋ ಆಗಿರ್ಬೋದು ಮಾರೆ. ಬಟ್ ಸಮಸ್ಯೆ ಅಂತ ಹೇಳಿದ್ರೆ ನಾನು ಆಫ್ಲೈನ್ ಮ್ಯಾಪ್ ಹಾಕಿ ಹೋಗೋದು. ಆಫ್ಲೈನ್ ಮ್ಯಾಪ್ ಹಾಕುವಾಗ ಕಾರ್ ಮೋಡೇ ವರ್ಕ್ ಆಗೋದು, ನಮಗೆ ಬೈಕ್ ಮೋಡ್ ವರ್ಕ್ ಆಗೋದಿಲ್ಲ ಅದರಲ್ಲಿ. ಎನಿವೆ ಓಕೆ, ಹೇಗೂ ಮೇನ್ ರೋಡಿಗೆ ರೀಚ್ ಆಗಿ ಆಯಿತು. ಇನ್ನು ಡೈರೆಕ್ಟ್ಲಿ ಟು ಮುಳ್ಳಯ್ಯನಗಿರಿ ಹೋಗೋದಿಲ್ಲ, ಸಾರಿ, ದತ್ತಪೀಠಕ್ಕೆ ಹೋಗ್ತಿದ್ದಾವೆ. ಆ್ಯಂಡ್ ಐ ಆಮ್ ನಾಟ್ ಶೂರ್ ಇದು ಯಾವ ರೋಡ್ ಅಂತ. ಬೆಂಗಳೂರಿನ ಕಾರೆಲ್ಲ ಕಾಣ್ತಾ ಉಂಟು. ಸೊ ವಿಚ್ ಮೀನ್ಸ್ ಕೈಂಡ್ ಆಫ್ ಅ ಮೇನ್ ರೋಡೇ ಇರಬೇಕು ಇದು. ಓಹೋ ಹೋ 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 ನಾವು ಹೋದಾಗ ಬೆಟ್ಟ ನೋಡಿ ಅಲ್ಲಿ. ಅಲ್ಲಿದ್ದ ನಾವು. ಎಷ್ಟು ಚಿಕ್ಕ ಕಾಣ್ತದೆ ಮಾರೆ ನಾವು. ಇನ್ನೊಂದು ಯಾವುದೋ ಒಂದು ಶಾರ್ಟ್ ಕಟ್ ಟುವರ್ಡ್ಸ್ ದತ್ತಪೀಠ. ವಾವ್ ನೈಸ್. ಇಲ್ಲೊಂದು ಮಧ್ಯಾಹ್ನ ಹೊತ್ತಿಗೆ ಬಂದು ಇಲ್ಲಿ ಕೂತ್ಕೊಳ್ಳಿಲ್ಲ, ಬೆಸ್ಟ್ ಜಾಗ ಇದು. ಈಗಂದ್ರೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಬಿಸಿಲಿಗೆ. ಒನ್ ಗುಡ್ ಪಾರ್ಟ್ ಅಂತ ಹೇಳಿದರೆ ವೆದರ್ ಸಟ್ಟುಂಟು. ಬಿಸಿಲಿದ್ರೂ ಸಹ ಸೆಕೆ ಫೀಲ್ ಆಗ್ತಾಯಿಲ್ಲ. ಹೊಗೆ ಬಂಡಿ ನೋಡಿ ಅದ್ರು. ದಾರಿ ಹೇಳಿಕೊಂಡಿದ್ದಾರೆ. ನಮಗೂ ದಾರಿ ಗೊತ್ತಿಲ್ಲ, ನಾವು ಈಗ ಗೂಗಲನ್ನು ಫಾಲೋ ಮಾಡಿಕೊಂಡು ಹೋಗೋದು. ಎಲ್ಲೆಲ್ಲಿ ಸುತ್ತಿಕೊಂಡು ಹೋಗ್ತದೆ ಅಲ್ಲಿ ಸುತ್ತಿಕೊಂಡು ಹೋಗೋದು ಅಷ್ಟೇ. ಜಾಲಿ ಜಾಲಿ ಜಾಲಿ. ಲೇಕಿಗೆ ಬಂದೆವು, ಹಿರಿಕೊಳ್ಳಲ ಲೇಕ್ ಅಂತ. ನಾನು ಲಾಸ್ಟ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಯಾವಾಗ ಅರೌಂಡ್ 3-4 ಇಯರ್ಸ್ ಬ್ಯಾಕ್ ಹಾರ್ನೆಟ್ ಇತ್ತಾಗ ಆಗೊಮ್ಮೆ ಇಲ್ಲಿ ಬಂದಿದ್ದೆ. ಈಗ ಅದಾಗಿ ನಾವೀಗ ಪಾಸ್ ಆಗಬೇಕು ಎದುರು ಹಿರಿಕೊಳ್ಳಲೆ ಲೇಕ್ ಇದೆ. ಜನಸಾಗರ. ಈಗ ಹಿರಿಕೊಳ್ಳಲೆಯಿಂದ ನಮ್ಮ ದತ್ತಪೀಠ ಸೈಡಿಗೆ ಹೋಗಲಿಕ್ಕೆ ಇನ್ನೊಂದು ಶಾರ್ಟ್ ಕಟ್ ಅಂತ. ಇದು ಮೇನ್ ರೋಡಲ್ಲಿ ಹೋದರೆ ಅದೆಲ್ಲಿಯೋ ಚಿಕ್ಕಮಂಗ್ಳೂರಿಗೆ ಹೋಗಿ ಎಲ್ಲ ಹೋಗ್ಬೇಕು ನಾವೀಗ. ಸೊ ದಿಸ್ ಈಸ್ ಎ ಶಾರ್ಟ್ ಕಟ್. ಅರ್ಧಕ್ಕರ್ಧ ಚಿಕ್ಕಮಂಗ್ಳೂರದ ಇಂಟೀರಿಯರ್ ರೋಡ್ಸ್ ಎಲ್ಲ ನಾವು ಇವತ್ತು ಹೋಗಿದ್ದೇವೆ. ಇದು ಪಕ್ಕ
ಯಾವುದೋ ಒಂದು ಲೋಕಲ್ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಉಂಟು ನಮ್ಮನ್ನು ಗೂಗಲ್. ಆದರೆ ಗಮ್ಮತ್ತಾಗ್ತದೆ, ನೋ ಕಂಪ್ಲೇಂಟ್ಸ್. ಮೇನ್ ರೋಡಲ್ಲಿ ಹೋಗೋದಕ್ಕಿಂತ ಆಗ್ಬೋದಿದೆ. ಬಟ್ ಒಂದು ಸಮಸ್ಯೆ ಅಂತೇಳಿ ಹೇಳಿದರೆ ಟೈಮ್ ತುಂಬ ತಗೊಳ್ತದೆ ಇದರಲ್ಲಿ. ಹೀಗೆ ಹೋದರೆ ಉಂಟಲ್ಲ, ಹಾಂ ದೊಡ್ಡ ಮರ, ಪೆಲಕ್ಕ ಇದು ಮರ ನೋಡಿ. ಓ ಬೈ, ಎಲ್ಲಿ ಹೋದರೂ ನಾವು ಆಫ್ ರೋಡನ್ನು ಬಿಡೋದಿಲ್ಲ, ಆಫ್ ರೋಡ್ ನಮ್ಮನ್ನು ಬಿಡೋದಿಲ್ಲ. ಅಲ್ಲಿ ಅಷ್ಟು ಆಫ್ ರೋಡ್ ಮಾಡಿ ಒಂದು ಸ್ವಲ್ಪ ಮೇನ್ ರೋಡಲ್ಲಿ ಹೋಗುವಂತ ನೆನೆಸಿದ್ದು. ಆ್ಯಂಡ್ ಹಿಯರ್ ವಿ ಆರ್ ಅಗೇನ್ ಆಫ್ ರೋಡ್. ಬಟ್ ನಾಟ್ ಅ ಕಂಪ್ಲೇನ್, ಜಸ್ಟ್ ಇನ್ಫಾರ್ಮೇಷನ್. ಇದರಲ್ಲಿ ಯಾರು ಕಾರಲ್ಲಿ ಬಂದರೆ ಮಾರೆ ಸತ್ತೇ ಹೋಗ್ಬೇಕಷ್ಟ. ಎಂತ ಮಾರೆ ಇದು ರೋಡು ಉಂಟು. ನೋಡಿ ಗುಡ್ಡದ ಹತ್ರ ಬಂದೆವು. ಎಂತಣ್ಣದು ಈಗ ಸೊಪ್ಪು ಖುದ್ದು ಪದ ಅಲ್ಟ್ರಾ ಪ್ರೋ ಮ್ಯಾಕ್ಸು. ನಾವು ಅವತ್ತು ಬೆಟ್ಟದ ಹೂ ಅಂತೇಳಿ ಒಂದು ಸ್ಟೇಗೆ ಹೋಗಿದ್ದೆವು. ಇಲ್ಲಿ ಮೇಲೆ ವೀಡಿಯೋ ಹಾಕ್ತಾನೆ ನೋಡಿ ಐ ಬಟನಲ್ಲಿ. ಅಲ್ಲಿ ನಾವೊಂದು ಟ್ರೈಲ್ಸ್ ಎಕ್ಸ್ಪ್ಲೋರ್ ಮಾಡುವಾಗ ಒಂದು ಟಾಟಾದವರದೊಂದು ಎಸ್ಟೇಟ್ ಸಿಕ್ಕಿತ್ತು. ಅದು ಹೇಳಿದವರು ಅದು ಹೋಗಿ ಹೋಗಿ ನಮ್ಮ ಮುಳ್ಳಯ್ಯನಗಿರಿ ಮತ್ತು ಇದು ಆ ರೋಡಿಗೆ ಜಾಯಿನ್ ಆಗ್ತದೆ ಅಂತ. ಸೊ ನಾವು ಅಲ್ಲೇ ಇದ್ದೇವೆ ಈಗ ಅದೇ ಏರಿಯಾದಲ್ಲಿ. ಬಟ್ ಐ ಆಮ್ ನಾಟ್ ಶ್ಯೂರ್ ಎಟ್ ದಿಸ್ ಮೂಮೆಂಟ್ ಆ ಟ್ರೈಲ್ ಎಲ್ಲಿ ಆಗ್ತದೆ ಅಂತ. ಆದರೆ ನಾವೊಂದು ಮುಕ್ಕಾಲು ಎಕ್ಸ್ಪ್ಲೋರ್ ಮಾಡಿದ್ದೆವು. ಮತ್ತು ಸಮಯದ ಅಭಾವದಿಂದಾಗಿ ನಾವು ರಿಟರ್ನ್ ಬಂದಿದ್ದೆವು, ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಆ ಟ್ರೈಲ್. ಬಟ್ ಇದೇ ಇಲ್ಲೆಲ್ಲೋ ಹತ್ತಿರದಲ್ಲೊಂದು 10 ಕಿಲೋಮೀಟ್ರ್ ಒಳಗಡೆ ಆ ಟ್ರೈಲು. ಓಹೋ ಓ ಯಾ, ಎಂಥ ರೋಡು ದೇವ್ರಿಗೆ ಗೊತ್ತಿದ್ದು. ಗೂಗಲ್ ಮ್ಯಾಪ್ ಈಚೆ ಹೋಗ್ಲಿಕ್ಕೆ ಹೇಳ್ತಾ ಉಂಟು. ಸಮ್ ಮೇನ್ ರೋಡ್, ಐ ಡೋಂಟ್ ನೋ ಯಾವುದು ಅಂತ ಇದು. ಓಹೋ ಹೋ 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 ಹೋ, ಇಲ್ಲಿ ಫುಲ್ಲು ಜರ್ತಿದೆ. ಓಹೋ ಓಕೆ, ಈ ರೋಡಿಗೆ ಜಾಯಿನ್ ಆಯ್ತಲ್ಲ. ಇದು ಬಾಬಾಬುಡನಗಿರಿ ದತ್ತಪೀಠಕ್ಕೆ ಹೋಗೋ ಮೇನ್ ರೋಡು. ಸೊ ವಿ ಟುಕ್ ಅ ಶಾರ್ಟ್ ಕಟ್ ಮ್ಯಾನ್. ದಟ್ ವಾಸ್ ರಿಯಲಿ ಅ ಶಾರ್ಟ್ ಕಟ್, ನೈಸ್. ಸೊ ಈಗ ನಾವು ಮೇನ್ ರೋಡಿಗೆ ರೀಚ್ ಆದೆವು. ಸೊ ಇದು ಇನ್ನೂ ಡೈರೆಕ್ಟ್ ರೋಡ್. ಐ ಥಿಂಕ್ ಇಲ್ಲಿ ದತ್ತಪೀಠಕ್ಕೆ ಹೋಗೋ ಒಂದು ಕಡೆ ಟಿಕೆಟ್ ಕೌಂಟ್ರ್ ಇರ್ತದೆ, ನಾವು ಅದನ್ನು ಸ್ಕಿಪ್ ಮಾಡಿದ್ದೇವ ಅಂತ. ಆ್ಯಸ್ ಫಾರ್ ಐ ರಿಮೆಂಬರ್ ಅಲ್ಲೆಲ್ಲೋ ಮೇನ್ ರೋಡಿಗೆ ತಿರುಗುವಲ್ಲಿ ಟಿಕೆಟ್ ಕೌಂಟರ್ ಇದ್ದದು. ವಿ ಸ್ಕಿಪ್ಡ್ ಇಟ್ ಮ್ಯಾನ್. ವಿ ಸೇವ್ಡ್ 40 rupees, 20 each. 40 ರೂಪಾಯಿ ಸೇವ್ ಮಾಡಲಿಕ್ಕೋಸ್ಕರ ಇಲ್ಲಿ ಯಾವ್ಯಾವ ಗುಡ್ಡೆ ಪಾತಾಳ ಎಲ್ಲ ಹತ್ತಿ ಬಂದದ್ದು ನಾವು. ಇರಲಿ, ಎನಿವೇಸ್ ನಾವು ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಇನ್ನಿನ್ನು ಇವತ್ತಿನ ಮರಳುಗಳೆಲ್ಲ ಸ್ಟಾಪ್, ಇನ್ನು ಮೈನ್ ರೋಡಲ್ಲೇ ಹೋಗೋದು. ನೋಡಿ, ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ದತ್ತಪೀಠ, ಗಾಳಿಕೆರೆ, ಮಾಣಿಕ್ಯದಾರ. ನಾವೀಗ ಮಾಣಿಕ್ಯದಾರಕ್ಕೆ ಹೋಗ್ತಿದ್ದೇವೆ. ಮಾಣಿಕ್ಯದಾರರಿಗೆ ಹೋಗ್ತಾ ಹೋಗುತ್ತಿಲ್ಲ, ಬಟ್ ಅಲ್ಲಿಗೆ ಅದೇ ಡೈರೆಕ್ಷನಲ್ಲಿ ಹೋಗ್ತಿದ್ದೇವೆ. ಸೀತಾಳಯ್ಯನಗಿರಿ ಮತ್ತು ಮುಳ್ಳಯ್ಯನಗಿರಿ ಸ್ಕಿಪ್, ನಾಟ್ ಫಾರ್ ಟುಡೇ. ಯಾಕಂದರೆ ಅದಕ್ಕೆ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ಬೇಕು ನಾವು. ಆ್ಯಂಡ್ ಅಷ್ಟು ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮ್ ಇಲ್ಲ ಈಗ. ಯಾವಾಗಲೂ ಚಿಕ್ಕಮಂಗ್ಳೂರು ಬಂದಾಗ ಸೀತಾಳಯ್ಯನಗಿರಿ ಮತ್ತು ಮುಳ್ಳಯ್ಯನಗಿರಿ ನಾವು ಸ್ಕಿಪ್ ಮಾಡೋದು. ಐ ಡೋಂಟ್ ನೋ ಯಾಕೆ ಅಂತ. ಇವತ್ತು ಸಹ ಹಾಗೆ. ಯಾಕಂದರೆ ಈ ದತ್ತಪೀಠಕ್ಕೆ ಹೋಗುವ ದಾರಿ ಮಾತ್ರ ಭಾರಿ ಚೆಂದ ಉಂಟು. ಮೇ ಬಿ ಅದಕ್ಕೋಸ್ಕರ ಇರ್ಬೋದು. ಆ್ಯಂಡ್ ನಮಗೆ ಎಕ್ಸಿಟ್ ಅದೇ ಕಡೆಯಿಂದ. ಯಾಕಂದ್ರೆ ನಾವೀಗತ್ತು ಭದ್ರಾ ಪ್ಲ್ಯಾನ್ ಮಾಡಿದ್ದಾವಲ್ಲ,
ಭದ್ರಕ್ಕೆ ನಾವು ದತ್ತಪೀಠದಿಂದಲೇ ಆಚೆ ಎಕ್ಸಿಟ್ ಆಗೋದು ಟುವರ್ಡ್ಸ್ ಕೆಮ್ಮಣ್ಣಗುಂಡಿ. ಈಗ ನಾವು ಸೀತಾಳಯ್ಯನಗಿರಿ ಹೋದರೆ ಅಲ್ಲಿ ಹೋಗಿ ಮುಳ್ಳಯ್ಯನಗಿರಿ ಹೋಗಲಿಕ್ಕೆ ಟೈಮ್ ಬೇಕಾದ್ರೆ ಮುಳ್ಳಯ್ಯನಗಿರಿ ಮೇಲೆ ಹತ್ತಲಿಕ್ಕೆ ಬೈಕ್ ಹೋಗೋದಿಲ್ಲ, ಅದೊಂದು ಟ್ರೆಕ್ಕಿಂಗ್ ಮಾಡಬೇಕಲ್ಲಿ, ಒಂದು ಸಣ್ಣದೊಂದು 1/4 ಗಂಟೆ ಟ್ರೆಕ್ ಮಾಡಬೇಕು. ವಿಚ್ ವಿಲ್ ಆ್ಯಡ್ ಅಪ್ ಎನದರ್ 1.5 hours. ಅಣ್ಣ ಎಂತ ಇದು? ಓ ಯೋ ದೇವಾ, ಓ ನನಗೆ ಇವತ್ತು ಕ್ಯಾನ್ಸರ್ ಬರ್ತದೆ ಮಾರೆ ಇದರಿಂದ ಹೋದ್ರೆ. ಓ ದೇವಾ, ಇದು ಎಂತ ಲಾರಿ ಮಾರೆ, ಈಗ ಸಪ್ಪುಗೆ ಬಿಡುದು. ಓ ಬಾ, ಇವತ್ತು ಡಾಕ್ಟ್ರಲ್ಲಿ ಹೋಗ್ಬೇಕಂತ ಸಾಯಂಕಾಲ ಕೆಮ್ಮಕ್ಕೆ, ಇದ್ರ ಹಿಂದೆ ಹೋದ್ರೆ. ಪೊಯ್ 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 ಒಂದು ಪುಗೆ ಬಿಡ್ತಾಯಿತ್ತು ಮಾರೆ ಅದು. ಓ ಬೈ, ಗುಡ್ ವ್ಯೂ ಆಫ್ ಚಿಕ್ಕಮಂಗ್ಳೂರು ಇಲ್ಲಿಂದ ನೋಡಿ. ಅದೆಲ್ಲ ಫುಲ್ ಚಿಕ್ಕಮಂಗ್ಳೂರು ಪೇಟೆ. ಈಗ ನೋಡಿ ಒಂದು ವ್ಯೂ ಸಿಗ್ತದೆ, ಈ ಟರ್ನ್ ಆದ ಕೂಡ ನೋಡಿ ಒಂದು ಮ್ಯಾಜಿಕಲ್ ವ್ಯೂ ಸಿಗ್ತದೆ. ಬೂಮ್ ನೋಡಿ ವ್ಯೂ ನೋಡಿ, ನಾಯ್ಸ್, ವಾಟ್ ಎ ವ್ಯೂ ನೋಡಿ. ಅಲ್ಲಿ ಆ ಮೂಲೆಗೆ ಹೋಗ್ಬೇಕು ನಾವೀಗ. ಆ್ಯಂಡ್ ದತ್ತಪೀಠಕ್ಕೆ ಹೋದಾರೆ ನೋಡಿ, ಅಲ್ಲಿ ಮೇಲೆ ನಾಟ್ ಶ್ಯೂರ್ ನಿಮ್ಗೆ ಕಾಣ್ತದ ಅಂತ, ಅಲ್ಲಿ ವೆಹಿಕಲ್ಸ್ ಎಲ್ಲ ಹೋಗೋದು ಕಾಣ್ತಾ ಉಂಟು ನೋಡಿ ನೋಡಿ ನೋಡಿ. ಹೂ ಅಲ್ಲಿಗೆ ಹೋಗಿದ್ದೀಗ ಈಗ. ಗ್ರೀನರಿ ನೋಡಿ, ಸ್ವಲ್ಪ ಅಲ್ಪ ಉಂಟು ಗ್ರೀನರಿ. ಸಮ್ಮರಲ್ಲಿ ಬರುವ ವೈಬ್ಸ್ ಇಲ್ಲ, ಒಂಥರ ವಿಂಟರ್ ಅಲ್ಲ, ಒಂಥರ ಜಸ್ಟ್ ರೈನಿ ಸೀಸನ್ ಸ್ಟಾರ್ಟ್ ಆಗೋ ವೈಬ್ಸ್ ಉಂಟು. ಇದೆಂತ ಮಾರಿ ಇಷ್ಟು ರಶ್ಶು. ಓಹೋ ಹೈ ಜಿಪ್ ಲೈನ್ ಅಂತೆ, ಫುಲ್ಲು ಜನಸಾಗರ ಇದ್ದಾರೆ. ಲಾಸ್ಟ್ ಒಮ್ಮೆ ನಾನು ನೀಲಕುರಿಂಜಿ ಆದಾಗ ಬಂದಿದ್ದೆ ಇಲ್ಲಿ, ಆಗ ಗುಡ್ಡದ ಕಲರ್ ಫುಲ್ಲು ವಾಯ್ಲೆಟ್ ಆಗಿತ್ತು, ಗ್ರೀನ್ಸ್ ಅಲ್ಲ ವಾಯ್ಲೆಟ್. ಆ್ಯಂಡ್ ದಟ್ ವಾಸ್ ಡ್ಯೂರಿಂಗ್ ಮಾನ್ಸೂನ್, ಪ್ಯೂರ್ ಮಾನ್ಸೂನು. ಸೊ ಅಲ್ಲಿ ನೋಡ್ಬೋದು, ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಉಂಟು. ಅದು ನಾವು ಲಾಸ್ಟ್ ಟೈಮ್ ಹೋಗಿದ್ದೇವೆ ಅಲ್ಲಿ. ಆ್ಯಕ್ಚುಲಿ ತನಾರಿ ಅಂತೇಳಿ ಅದು ರೆಸಾರ್ಟ್, ಅದರದ್ದೊಂದು ಸೀರೀಸ್ ಮಾಡಿದ್ದೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾನೆ ನೋಡಿ. ಗಿರೀಶ್ ಬೈ ಉಜ್ವಲ್ ಎಲ್ಲ ಬಂದಿದ್ರು ಆ ರೈಡಿಗೆ. ನಾವು 3-4 ಜನ ಏನೋ ಹೋದದ್ದು ಅಲ್ಲಿಗೆ ತನಾರಿಯಾಕೆ. ಜಾಮೋ ಟ್ರಾಫಿಕ್ ಜಾಮು. ಅರೆ ಜನ ಕಡಿಮೆ ಕಾಣ್ತದೆ ನನಗೆ. ಇಲ್ಲಿ ರೋಡ್ ಬ್ಲಾಕ್ ಆದ ಕಾರಣ ಒಮ್ಮೆ ಜಾಮ್ ಆಯಿತು. ಓಕೆ, ಕ್ಲಿಯರ್ ಆಯಿತು. ಎಂಥ ರೋಡ್ ರಿಪೇರಿ ಮಾಡ್ತಿದ್ದಾರಾ ಅಂತ ಗೊತ್ತಿಲ್ಲ ಇಲ್ಲಿ. ಹೊನ್ನಮ್ಮನ ಹಳ್ಳ. ಊಟಿ ಬಂದಾಗ ಆಗ್ತುಂಟು ಅವರಲ್ಲಿ. ಓ ಬೈ, ಬೇಕಾ ಟೂರಿಸ್ಟ್ ಪ್ಲೇಸು ನೋಡಿ. ನಾವು ಆಗ ಬೆಳಿಗ್ಗೆ ಹೋದ ಗುಡ್ಡೆ ಯಾರಿಲ್ಲ, ನಮ್ಮದೆಲ್ಲ ಅಷ್ಟು ಪೀಸ್ಫುಲ್. ಇಲ್ಲಿ ಮಾತ್ರ ಜನಸಾಗರ. ಸೊ ದಿಸ್ ಇಸ್ ವೈ ಐ ಆಲ್ವೇಸ್ ಪ್ರಿಫರ್ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್. ಹಾಗೆಂತ ಹೇಳಿ ಟೂರಿಸ್ಟ್ ಪ್ಲೇಸಿಗೆ ಹೋಗೋದಿಲ್ಲ ಅಂತ ಹೇಳೋದಲ್ಲ, ಬಟ್ ಐ ಯೂಶ್ವಲಿ ಪ್ರಿಫರ್ ದ್ಯಾಟ್. ಯಾಕೆಂದರೆ ಲೆಸ್ ಕ್ರೌಡ್, ಲೆಸ್ ಟ್ರಾಫಿಕ್, ಮೋರ್ ಫ್ರೀಡಮ್.